ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಿಮ್ಮ ಜೊತೆ ನಾನು ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಚಪಾತಿ ಮಾಡುವಾಗ ಉಪಯೋಗವಾಗುವಂಥ ಟಿಪ್ಸ್ಗಳಿವು. ಚಪಾತಿ ಹಿಟ್ಟು ಕಲಸುವಾಗ ತುಂಬಾ ತೆಳುವಾಗಿಬಿಟ್ಟಿರುತ್ತೆ. ಆವಾಗ ನಾವು ಏನು ಮಾಡಬೇಕಂದ್ರೆ, ಚಪಾತಿ ಒಂದ್ರ ಮೇಲೆ ಒಂದು ಹಾಕಿದಾಗ ಅಂಟ್ಕೊಳ್ಳುವಂಥ ಚಾನ್ಸಸ್ ಇರುತ್ತಲ್ವ. ಆವಾಗ ನಾವು ಗೋಧಿ ಹಿಟ್ಟು ಬದಲಿಗೆ ಜೋಳದ ಹಿಟ್ಟನ್ನು ಹಾಕಿ ಲಟ್ಸ್ಬೇಕು. ಖಂಡಿತವಾಗಿಯೂ ಕೂಡ ಅರ್ಧ ಗಂಟೆ ಆದರೂ ಕೂಡ ಚಪಾತಿ ಅಂಟ್ಕೊಂಡಿರೋದಿಲ್ಲ. ನೋಡಿ, ನಾನಿಲ್ಲಿ ಅರ್ಧ ಗಂಟೆ ಮೇಲೇ ಆಗಿದೆ, ಒಂಚೂರು ಕೂಡ ಚಪಾತಿ ಅಂಟ್ಕೊಳ್ದೇನೆ ಈಸಿಯಾಗಿ ಬಂದಿದೆ. ನಂತರ ನಾನಿಲ್ಲಿ ಶೇರ್ ಮಾಡ್ತಾ ಇರುವಂಥ ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು, ಇದು ನಾವು ಲಟ್ಸುವಾಗ ಲಟ್ಟಣಿಗೆ ಯೂಸ್ ಮಾಡ್ತೀವಲ್ಲ, ಈ ಲಟ್ಟಣಿಗೆಗೆ ನಾವು ಒಂದು ಕವರಿಂದ ರ್ಯಾಪ್ ಮಾಡಿಬಿಟ್ರೆ ತುಂಬಾ ಈಸಿಯಾಗಿ ಲಟ್ಸ್ಬೋದು. ನೆಕ್ಸ್ಟ್ ನಾನಿಲ್ಲಿ ಶೇರ್ ಮಾಡ್ತಾ ಇರುವಂಥದ್ದು, ಈ ಮಣೆಗೆ ಸೌಂಡ್ ಮಾಡ್ತಾ ಇರುತ್ತೆ ಲಟ್ಸೋವಾಗ. ನಂತರ ನಾವಿಲ್ಲಿ ಡಬಲ್ ಟೇಪ್ ಗಮ್ಮನ್ನು ಯೂಸ್ ಮಾಡೋದ್ರಿಂದ ಇದು ಸೌಂಡು ಮಾಡೋದಿಲ್ಲ ಮತ್ತು ಸರಿದಾಡೋದು ಇಲ್ಲ, ನೀಟಾಗಿ ನಾವು ಲಟ್ಸ್ಬೋದು. ನಂತರ ತವಾಗೆ ಮೊದಲೇ ಚಪಾತಿನೇ ಸೀದೋಗುವಂಥ ಚಾನ್ಸಸ್ ಇರುತ್ತೆ, ಅಂಟ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಈ ಥರ ಮಾಡಿದ್ರೆ ಖಂಡಿತವಾಗಿಯೂ